ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂದ್ಕೊಂಡು ವೆಲ್ಕಮ್ ಟು ಮೈ ಬ್ಲಾಗ್. ಸುಜನ್ ಬರ್ಡೇ ಇರೋದ್ರಿಂದ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಸ್ವೀಟ್ ಕೊಡೋಣ ಅಂತ ಅಂದ್ಕೊಂಡಾಗೆ ಕೊಟ್ವಿ. ತುಂಬ ಖುಷಿಪಟ್ಟರು ಮಕ್ಕಳು ವಿಶ್ ಮಾಡಿದ್ರು ನಮ್ಮ ಸುಜನಿಗೆ. ನಾವು ಒಂದು ಸರಿ ಹೋಗಿ ಬರೋಣ ಅಂತೇಳಿ ಹೊರಟಿದ್ವಿ. ನೋಡಿ ನಾವು ದೊಡ್ಡಮ್ಮನ ಮೈಂಡು ತುಂಬ ಚೆನ್ನಾಗಿದೆ. ಯಾಕೆಂದರೆ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆದಷ್ಟು ಎಲ್ಲ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಕಡೆಯಿಂದ ಯಾರೂ ಗಮನ ಹರಿಸಲ್ಲ. ಅನಾಥಾಶ್ರಮ ಆ ಥರ ಎಲ್ಲ ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲ್ಗಳಿಗೆ ತುಂಬ ಕಮ್ಮಿ. ನನ್ನ ಪ್ರಕಾರ ಯಾರು ಬಂದು ಸ್ವೀಟ್ ಕೊಡೋದು ಆ ಥರ ಏನೂ ಇರಲ್ಲ. ಯಾಕೆಂದರೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ. ಇವು ನಮ್ಮ ದೊಡ್ಡಮ್ಮ ಚಿಂತೆ ಮಾಡಿ, ಐಡಿಯಾ ಮಾಡಿ, ಪ್ಲ್ಯಾನ್ ಮಾಡಿ ಅವರು ಒಂಥರ ಚೆನ್ನಾಗಿ ಮಾಡಿದ್ರು. ಖುಷಿಪಟ್ಟರು ಮಕ್ಕಳು. ಆದಷ್ಟು ಚಿಕ್ಕ ಮಕ್ಕಳಿಗೆ ಏನೋ ಒಂದು ಚಾಕ್ಲೇಟ್ ಕೊಟ್ರೂ ಖುಷಿ ಪಡ್ತಿದ್ವಿ. ಯಾಕಂದರೆ ನಾವು ಗೋರ್ಮೆಂಟ್ ಸ್ಕೂಲಲ್ಲೇ ಓದಿರೋದ್ರಿಂದ ನಮ್ಗೆ ಯಾರಾದರೂ ಏನಾರು ಕೊಟ್ಟಾಗ ಬಹಳ ಖುಷಿಪಟ್ಟಿದ್ವಿ. ಅದು ನಾನು ನೆನ್ಪು ಮಾಡಿಕೊಂಡೆ. ಈ ಮಕ್ಕಳು ತುಂಬ ಖುಷಿಪಟ್ಟರು. ನಿಜ, ಯಾರಾದರೂ ಖಂಡಿತ ನಿಮ್ಮ ಬರ್ಡೇನ ಎಲ್ಲೋ ಸೆಲೆಬ್ರೇಟ್ ಮಾಡೋ ಬದಲು ಗೋರ್ಮೆಂಟ್ ಸ್ಕೂಲಲ್ಲೇ ಮಾಡಿರಿ ಅಂತ ಹೇಳ್ತೀನಿ. ಹೆಡ್ ಮೇಡಮ್ ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಇಂಗ್ಲೀಷಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರ ಜೊತೆ ಬೆರೀತಾ ಸ್ವೀಟ್ ತಿಂತ ಖುಷಿ ಆಯಿತು. ನೋಡಿ, ನಾವು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ ಮಕ್ಕಳ ಜೊತೆ. ನೋಡಿ, ಪಾಯಸ ಹಾಕ್ಸ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಹೆಡ್ ಮೇಡಮ್ ಅವರು ತುಂಬ ಚೆನ್ನಾಗಿ ಮೇಂಟೆನ್ಸ್ ಮಾಡಿದ್ದಾರೆ. ಸ್ಕೂಲಿಂದಾಗಲಿ ಎಲ್ಲಾಗಲಿ ತುಂಬ ಚೆನ್ನಾಗಿದ್ದಾರೆ. ಸೊ ಗೌರ್ಮೆಂಟ್ ಸ್ಕೂಲ್ನ ಆದಷ್ಟು ಉಳಿಸಿ ಬೆಳೆಸಿ ಅಂತ ಕೇಳ್ತೀನಿ. ಈ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್.